ನಗುಮುಖದ ಮಲ್ಲಿಗೆ ನಂಜಮ್ಮನವರಿಗೆ, ನಗುಮುಖದ ಮಲ್ಲಿಗೆ ನಂಜಮ್ಮನವರಿಗೆ ಸಲ್ಲಿಸುವೆ ಈ ಗೀತ ನಮನ, ಸಲ್ಲಿಸುವೆ ಈ ನುಡಿಯ ನಮನ. ನಗುಮುಖದ ಮಲ್ಲಿಗೆ ನಂಜಮ್ಮ ನಿನಗೆ ಸಲ್ಲಿಸುವೆ ಈ ಗೀತ ನಮನ, ಸಲ್ಲಿಸುವೆ ಈ ನುಡಿಯ ನಮನ. ವೆಂಕಟಪ್ಪ ಮನೆಯ ಚೌಡಪ್ಪನ ಮನೆಯ ಚಂದುಳ್ಳ ಚಲುವೆ, ವೆಂಕಟಪ್ಪನ ಪ್ರೀತಿಯ ಸೋದರಿ. ಚೌಡಪ್ಪನ ಮನೆಯ ಚಂದುಳ್ಳ ಚಲುವೆ, ವೆಂಕಟಮ್ಮನವರ ಪ್ರೀತಿಯ ಸೋದರಿ. ಅಮ್ಮ ನಿನಗೆ ನಮನ, ನಂಜಮ್ಮ ನಿನಗೆ ನಮನ. ಅಮ್ಮ ನಿನಗೆ ನಮನ, ನಂಜಮ್ಮ ನಿನಗೆ ನಮನ. ಗೂಡಿನಂತ ಈ ಮನೆಗೆ ಕಲಸದಂತೆ ಇದ್ದೆ ನಂಜವ್ವ ನೀನು. ಜೇನುಗೂಡಿನಂತ ಈ ಸಂಸಾರಕ್ಕೆ ಕಲಸದಂತೆ ಇದ್ದೆ ನಂಜಮ್ಮ ನೀನು. ಮರೆಯಾಗಿ ವರ್ಷ ಕಳೆದರು ನಮ್ಮ ಮನದೊಳಗೆ ನೀನೇ ಇರುವೆ, ಮರೆಯಾಗಿ ವರ್ಷ ಉರುಳಿದಾರು ನಮ್ಮ ಮನದೊಳಗೆ ನೀನೇ ಇರುವೆ. ನಂಜಮ್ಮ ನಿಮಗೆ ನಮನ, ನಗುಮುಖದ ಮಲ್ಲಿಗೆಗೆ ನಮನ. ಚೌಡಪ್ಪನ ಮನೆಯ ಚಂದಾದ ದೀಪ ಸೇರಿತು ಶಿವನ ಪಾದವ. ನಿನ್ನ ಮನೆ ಬಾಗಿಲಿಂದು ತುಂಬಿ ತುಳುಕೈತೆ, ನಿನಗಾಗಿ ಬಂದವ್ರೆ ಬಂದು ಬಳಗ. ನಿನ್ನ ಮನೆ ಬಾಗಿಲಿಂದು ತುಂಬಿ ತುಳುಕೈತೆ, ಬಂದವ್ರೆ ತಾಯಿ ನಿನ್ನ ಬಂದು ಬಳಗ. ಎಲ್ಲಿ ಕುಳಿತು ನೋಡುತ್ತಿರುವೆ ನಿನ್ನ ಮಕ್ಕಳು ಮೊಮ್ಮಕ್ಕಳ ನಂಜಮ್ಮ, ನಿನ್ನ ಪ್ರೀತಿಯ ಮೊಮ್ಮಕ್ಕಳ ನಂಜಮ್ಮ. ನಗುಮುಖದ ಮಲ್ಲಿಗೆ ನಂಜಮ್ಮನವರೇ ನಿಮಗಿದೋ ನಮ್ಮ ನಮನ. ಚೌಡಪ್ಪನ ಮನೆಯ ಚಿನ್ನ ನೀನೋ, ಹೊರಟಲ್ಲೇ ತಾಯಿ ಎಲ್ಲೋ. ನಂಜಮ್ಮ ನಂಜಮ್ಮ ನಂಜಮ್ಮ.
ಮಾತೃಶ್ರೀ ನಂಜಮ್ಮ ಖಂಡಿತ ಜೀವಂತವಾಗಿದ್ದಾರೆ ನಿಮ್ಮೆಲ್ಲರ ಕಣ್ಗಳಲ್ಲಿ. ಹಿರಿತನಕ್ಕೆ ತುಂಬಾ ಬೆಲೆ ಕೊಡ್ತಾ ಇದ್ದೀರಿ, ಗೌರವ ಕೊಡ್ತಾ ಇದ್ದೀರಿ. 11 ದಿವಸ ತಿಥಿ ಮಾಡ್ಬೇಕಾದ್ರೆ 28 ರಗಳೇ ಜಗಳ. ಯಾಕೆ ಮಾಡ್ಬೇಕಂತ ಕೆಲವರು, ದುಡ್ಡು ಯಾಕೆ ಖರ್ಚು ಮಾಡ್ಬೇಕಂತ ಕೆಲವರು, ಅದೇ ದುಡ್ಡು ಇಟ್ಕೊಂಡ್ರೆ ಆಗಲ್ವಾ ಅಂತ ಹಲವರು. ಬಹಳ ಇರ್ತದೆ ಇವೆಲ್ಲ ಸಮಸ್ಯೆ. ಅಂಥದ್ರಲ್ಲಿ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಮನಸ್ಸು ಒಂದಾಗಿದೆ. ಅದಕ್ಕೆ ಕಾರಣ ಇನ್ನೇನು ಅಲ್ಲ, ನಂಜಮ್ಮನವರೇ ಕಾರಣ. ಎಲ್ಲರ ಮನಸ್ಸು ಪ್ರೇರೇಪಣೆ ಮಾಡ್ತದೆ, ಏನಾದರೂ ಆಗ್ಬೇಕಲ್ಲ ಅಮ್ಮನ ಕಾರ್ಯಕ್ರಮ ಅಂತೇಳಿ. ಇವತ್ತು ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮದ ಪ್ರತಿಷ್ಠಿತವಾದ ಚೌಡಪ್ಪನವರ ಕುಟುಂಬದ ಕಣ್ಮಣಿ ಅಮ್ಮ ನಂಜಮ್ಮನಿಗೆ ನಮ್ಮೆಲ್ಲರ ಭಾವಪೂರ್ಣ ಶ್ರದ್ಧಾಂಜಲಿ ಸಮಯ. ಹೊಂದಾಣಿಕೆ ಇಲ್ಲ ಅಂದರೆ ಭಾಳ ಕಷ್ಟ ರೀ, ಭಾಳ ಕಷ್ಟ. ಅವತ್ತು ಅವರೆಲ್ಲ ಚೆನ್ನಾಗಿದ್ರು, ಅಕ್ಕ ತಂಗಿರಂಗೆ ಇಬ್ಬರು, ವೆಂಕಟಮ್ಮ ಮತ್ತು ನಂಜಮ್ಮ. ಇವತ್ತು ಮೇಲ್ಮೇಲೆ ಮಾಡ್ತಿಲ್ಲ ಅವರೇ, ಒಳೊಳಗೆ ಬೇರೆ ಬೇರೆ ಪ್ಲ್ಯಾನ್ ಮಾಡೋದು ಶುರು ಮಾಡ್ಬಿಟ್ಟವ್ರೆ ಎಲ್ಲರೂ. ಮೇಲೆ ಚೆನ್ನಾಗವ್ರೆ, ಅಕ್ಕ ಚೆನ್ನಾಗಿದೆಯಾ ಅಂತಾರೆ, ಒಳಗೆ ನಿನಗಿನ್ನೂ ಸಾವು ಬರಲಿಲ್ವಲ್ಲ ಅಂದ್ಕೊಂಡು. ಭಾಳ ಬದಲಾಗದು ಜಗತ್ತಿವಾಗ. ಎಷ್ಟು ಕೆಟ್ಟೋಗ್ಬಿಟ್ಟವ್ರೆ ಅಂದರೆ, ಅಮ್ಮ ಹಾಸನದಲ್ಲಿ ಒಬ್ಬ ಸೊಸೆ ಅತ್ತೆಗೆ ಮುದ್ದೆ ಒಳಕ್ಕೆ ವಿಷ ಹಾಕ್ಬಿಟ್ಟವಳಮ್ಮ, ಮುದ್ದೆಗೆ ವಿಷ ಹಾಕೋಳು. ನೀವು ಸ್ವಲ್ಪ ವಯಸ್ಸಾದವ್ರು ಮುದ್ದೆ ನೋಡ್ಕೊಂತೀನಿ ರಾತ್ರಿ ಹೊತ್ತು, ಕೊಟ್ಟ ತಕ್ಷಣ ನುಂಗ್ಬಿಟ್ರೆ ರೈಟ್ ಹೇಳ್ಬಿಡ್ತಾರೆ. ಈಗಲೇ ಹೇಳ್ತೀನಿ, ಭಾಳ ಕಷ್ಟ ಅದೇ. ಹಂಗೆಲ್ಲ ಮೊದಲಿನ ಥರ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೊಟ್ಟದ್ದು ಊಟ ಮಾಡ್ಕೊಂಡು ಹೆಂಗದೆ ಸಾಂಬಾರು ಅಂತ ಕೇಳ್ತಾಳೆ ಸೊಸೆ. ಅದು ಹೆಂಗಾರ ಹಾಳಾಗಿ ಹೋಗಿರಲಿ, ಸೂಪರಾಗಿ ಐತೆ ಅಂದ್ಬಿಡ್ರಿ. ಸ್ವಲ್ಪ ಮಲಕ್ಕೊಳ್ಳುವಾಗ ರೂಮನ್ ಚಿಲ್ಕ ಬಿಗೆಗೆ ಹಾಕೊಂಡು ಮಲಕ್ಕಳಿ. ಇಲ್ಲ ದಿಮ್ ತಂದು ಅದುಂಬಿಡ್ತಾರೆ, 12 ಗಂಟೆ ಮುಗಿದ ಕತೆ. ಯಾಕೆಂದ್ರೆ ಜಗಳ ಇಲ್ಲ, ಈಗ ಡೈರೆಕ್ಟ್ ಮಾಡ್ರೆ ಕೊಂದಾಕ್ಬಿಡೋದೆ. ನೋಡ್ತೀವಲ್ಲ ಬೆಳಗ್ಗೆ ಪತ್ರಿಕೆ, ಯಾರೋ ಕೊಂದ್ರು ಅನ್ನೋದು ಕಡಿಮೆ ಇವಾಗ. ಯಾರೋ 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 ಬಂದು ಕೊಂದ್ರು ಕಡಿಮೆ ಈಗ. ಅಣ್ಣ ತಮ್ಮನ ಕೊಂದ, ತಮ್ಮ ಅಣ್ಣನ ಕೊಂದ, ಸೊಸೆ ಅತ್ತೆ ಕೊಂದ್ಲು, ಹೆಂಡತಿನ ಗಂಡ ಕೊಂದ, ಗಂಡನೇ ಹೆಂಡತಿ ಕೊಂದ್ಲು, ಇವೇ ಜಾಸ್ತಿ ಕೇಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಇನ್ಮೇಲೆ ಸ್ವಲ್ಪ ಅನುಸರಿಸ್ಕೊಂಡ್ಬಿಟ್ರೆ ಒಳ್ಳೇದು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಇತ್ತಲ್ಲ, ಅದಿಲ್ಲ ಈಗ. ಬರೀ ಸೊಸೆ ಕಾಲ ಈಗ. ಅತ್ತೆ ಕಾಲ ಮುಗಿದು 15 ವರ್ಷ ಆಗದೆ. ಸುಮ್ಮನೆ ಆರಾಮಾಗಿ ಶಿವನಾರಾಯಣ ಅನ್ಕೊಳ್ಳಿ, ಭಜನೆ ಮಾಡ್ಕೊಂಡು ಇದ್ಬಿಡ್ರಿ. ಅಮ್ಮನ ಕತೆ ಮಾಡಕ್ ಬಂದ್ರೆ ರಾತ್ರಿ ಎಲ್ಲ ಕೂತ್ಕೊಂಡ್ಬಿಡಿ, ಆರಾಮಾಗಿ ಇದ್ಬಿಟ್ರೆ ಜೀವನ. ಅನುಸರಣೆಯೇ ಜೀವನ, ದುಡ್ಡಲ್ಲ ಜೀವನ. ಈಗ ದೊಡ್ಡ ಮನೆಯಲ್ಲ ಜೀವನ, ಕಾರ್ಬಾರಲ್ಲ ಜೀವನ, ಚಿನ್ನ ಅಲ್ಲ ಜೀವನ, ಅನುಸರಣೆನೇ ಜೀವನ, ಕ್ಷಮಾಗುಣವೇ ಜೀವನ. ಪ್ರೀತಿಯಿಂದ ಬದುಕೋಣ, ಚಂದವಾಗಿರೋಣ. ಈ ವೇದಿಕೆ ಮೂಲಕ ಒಂದು ಕತೆ ಆಯ್ಕೆ ಮಾಡಿಕೊಳ್ಳೋಣ. ಕತೆ ಮಾಡ್ತಾ, ಕತೆ ಜೊತೆಯಲ್ಲಿ IPL ಮುಗೀತಲ್ಲಪ್ಪ, ಮತ್ತಿನ್ನೇನದು? ಹಾಂ, ಭೂಕೈಲಾಸ, ಶ್ರೀಕೃಷ್ಣ ವೈಕುಂಠಾರೋಹಣ, ಧರ್ಮರಾಯರ ಸ್ವರ್ಗಾರೋಹಣ, ನಲತಂಗಾದೇವಿ, ಗಜಗೌರಿ ವ್ರತ, 3 ವಜ್ರಗಳು. ಈ ಕಥೆಯಲ್ಲಿ ಒಂದು ಕತೆ ನೀವು ಯಾವ್ದಾದ್ರು ಆಯ್ಕೆ ಮಾಡಿ, ದೊಡ್ಡವರು ಇದ್ದೀರಿ. ಆ ಕತೆ ನಿರೂಪಣೆ ಮಾಡ್ತಾ ನೀವು ಮಾಡ್ಬೋದಮ್ಮ. ಹೆಣ್ಮಕ್ಳು ಅಣ್ಣಾರೇ ಮಾಡಲಿ ಅಂತ ಯಾವತ್ತು ಅನ್ಕೋಬೇಡಿ, ನೀವು ಆಯ್ಕೆ ಮಾಡಿ. ನನಗೆ ಲಕ್ಷ್ಮೀ ನಿವಾಸ ಬರಲ್ಲ, ಆಮೇಲೆ ಅದು ಹೇಳ್ಬಿಟ್ಟಿರಿ. ಲಕ್ಷ್ಮೀ ನಿವಾಸ, ಕೃಷ್ಣ ರೂಪು ಯಾವು ಬರಲ್ಲ, ಧಾರಾವಾಹಿಗಳವು. ನಾನು ಹೇಳೋದು ಹರಿಕತೆ. ಏನು ಮಾಡಮೇಲೆ ನೀವು ಅದಕ್ಕೆ ಹೇಳ್ಬಿಟ್ರೆ ಕಷ್ಟ. ಭೂಕೈಲಾಸ, ಶ್ರೀಕೃಷ್ಣ ವೈಕುಂಠಾರೋಹಣ, ಧರ್ಮರಾಯರ ಸ್ವರ್ಗಾರೋಹಣ, ಗಜಗೌರಿ ವ್ರತ, ನಲ್ಲತಂಗಾದೇವಿ, ಹಾಗೆ 3 ವಜ್ರಗಳು. ಇಷ್ಟು ಕಥೆನಲ್ಲಿ ಒಂದು ಕತೆ ಯಾವ್ದಾದ್ರು ಹೇಳ್ತೀರಿ ಅಂದ್ಕೊಂಡಿದ್ದೀನಿ. ಆ ಕತೆ ಯಾವುದು ಅಂತ ಹೇಳಿದ್ರೆ, ಯಾಕೋ ಕತೆ ಅಂತಲೇ 4 ಜನ ಖಾಲಿ ಮಾಡಿಬಿಡ್ತಾವ್ರಲ್ಲಪ್ಪೋ. ಸೌಂಡಾ? ಹಾಂ, ಕೂತ್ಕೊಳ್ಳಿ. ಎದ್ರಬೇಡ್ರಿ ಅಲ್ಲಿ ಸ್ವಲ್ಪ ಸೌಂಡ್ ಆಗಲ್ಲ ಅನ್ಸುತ್ತೆ. ಆಯ್ತಮ್ಮ, ಅಲ್ಲೇ ಕೂತ್ಕೊಂಡು. ಈ ಸೌಂಡ್ ಎಲ್ಲ ಆಗಲ್ಲ. ಅಕ್ಕಪಕ್ಕದ ಮೇಲೆ ಅತ್ತೆ ಸೊಸೆ ಜಗಳ ಆಡಿದ್ರೆ ಆ ಸೌಂಡ್ ಆಗ್ತದೆ. ಇಲ್ಲ ಒಂಚೂರು ಇಲ್ಲ, ಒಂಚೂರು ಕಿಟಕಿ ಒಂಚೂರು ಹೇಳಿಲ್ಲ, ಒಂದು ಸ್ವಲ್ಪ ಅಲ್ಲ. ಹಾಂ, ಅಲ್ಲ, ಕಿಟಕಿ ಮುಚ್ಚಿಬಿಡಿ. ಅಲ್ಲ